ಕೃಷ್ಣನ್ ಅವರು ಅಧ್ಯಕ್ಷರಲ್ಲೇ ಇದ್ದಾರೆ, ಅವ್ರಿಗೂ ಸ್ವಾಗತ ಹೇಳ್ತಾ ಎರಡೆರಡು ಮಾತಲ್ಲಿ ಮುಗಿಸ್ತೀನಿ. ಏನು ನಮ್ಮ ಆವಾಗಲೇ ಎಲ್ಲ ಹೇಳಿಬಿಟ್ಟಿದ್ದಾರೆ, ಅನುದಾನ ಇಲ್ಲ ಅಂದ್ರೂ ಈ ಕಾಂಗ್ರೆಸ್ ಪಕ್ಷ ಏನು ಮಾಡ್ತಾ ಇದೆ ಅಂತ ಹೇಳ್ಬಿಟ್ಟು ತಮ್ಮೆಲ್ರಿಗೂ ಗೊತ್ತಿದೆ. ಅನುದಾನ ಇಲ್ಲ ಅಂದ್ರೂ ಕಷ್ಟಪಟ್ಟು ಜಗಳ ಮಾಡಿ ಕೆಲಸ ತರುವಂಥ ನಿಟ್ಟಿನಲ್ಲಿ ಇವತ್ತಿನ ದಿನ ಎಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾನೆ ಅಂತಂದರೆ ಬಹುಶಃ ನಮ್ಮ ಅದರಲ್ಲಿ ಸಮೃದ್ಧಿ ಮಂಜಣ್ಣವ್ರಂತ ಇರ್ಬೋದು. ರಾಜಕಾರಣ ಅಂದಾಗ 16 ಜನ 16 ರೀತಿ ಹೇಳ್ಕೊತಾರೆ. ಬಹುಶಃ ಎದುರುಗಡೆ ಮಾತಾಡುವಂಥವ್ರು ಬೇಕು. ಎದುರುಗಡೆ ಕೆಲಸ ಮಾಡಿದೆ 76 ಮಾತಾಡ್ಕೊತಾರೆ. ಕೆಲಸ ಮಾಡಿರೋರು ಅವರಷ್ಟಕ್ಕೂ ಸುಮ್ಮನೆ ಇರ್ತಾರೆ. ಯಾರೋ ಏನೋ ನಂದು ಅದಿದೆ, ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂದರೆ ಯಾರೇನು ಮಾಡೋಕ್ಕಾಗಲ್ಲ. ಬಹುಶಃ ಎದುರುಗಡೆ ನಿಂತು ಮಾಡೋಕ್ಕೆ ಹಿಂದೆ ಮುಂದೆ ತುಳಿದ್ರೆ ಇನ್ನು ಹಿಂದೆ ಹೇಳ್ಕೊಳ್ಳೋರು ಏನೂ ಮಾಡೋಕ್ಕಾಗಲ್ಲ. ಹೇಳ್ಕೊಂಡು ಅವರಷ್ಟಕ್ಕೆ ಅವ್ರು ಇರ್ಬೋದು ಅಷ್ಟೇ. ಇವತ್ತು ದಿನ ಏನು ನಮ್ಮ ಒಂದು ಹೇಳ್ತೀನಿ, ನಮ್ಮ ನಾಗಣ್ಣವರು ಏನು ಇವತ್ತು ದಿನ ಡೈರಿ ಚುನಾವಣೆ ಬಂದಿದೆ. ಡೈರಿ ಚುನಾವಣೆಯಲ್ಲಿ ಇವತ್ತು ದಿನ ಹೇಳ್ತಾ ಇದ್ದೀನಿ, ಪೂರ್ವದ ಕಡೆ ನಾನು ಇವತ್ತು ನಾಳೆ ನೀವು ಕೌಂಟಿಂಗ್ ತಗೊಳ್ಳಿಬೇಕಾದ್ರೆ 55ರಿಂದ 50ರಿಂದ 60ರೊಳಗೆ ಗ್ಯಾರಂಟಿ ಗೆದ್ದೇ ಗೆಲ್ತಾರೆ. ಇದರಲ್ಲಿ ಸಂಶಯ ಇಲ್ಲ. 100 ಜನ ನೀವು ಹೇಳ್ಕೊಳ್ಳಿ, ನಾಳೆ ಗೊತ್ತಾಗೋದು 25ನೇ ತಾರೀಕು. ಇದು ಬಿಡಿ, ನಮ್ಮ ಪಶ್ಚಿಮದ್ದು ಇದೆ. ಅವರು ಏನು ಡೈರಿಗಳು ಮಾಡಿದ್ದಾರೆ. ಬಹುಶಃ 73ರಲ್ಲಿ 60 ಚಿಲ್ಲರೆ ಇರ್ತಕ್ಕಂಥವ್ರು ನಮ್ಮ ಪಕ್ಷದ ಎಲ್ಲ ಅಧ್ಯಕ್ಷರುಗಳು, ಅದೇ ರೀತಿಯಾಗಿ ನಮ್ಮ ಶಾಸಕರು ಇರ್ತಕ್ಕಂಥ ಸಂದರ್ಭದಲ್ಲಿ 2 ವರ್ಷದಿಂದ ಏನು ಅಧ್ಯಕ್ಷರ ಚುನಾವಣೆಗೋಸ್ಕರ ಅವರು ದುಡಿದು ಅಧ್ಯಕ್ಷರನ್ನು ಆಯ್ಕೆ ಮಾಡಲಿ ಮುಖ್ಯವಾಗಿ ಅವರು ಕಾರಣಕರ್ತರಾಗಿದ್ದಾರೆ. ಬಹುಶಃ ಅದರಲ್ಲಿ ಎರಡನೇ ಮಾತಿಲ್ಲ. ಗೆಲ್ಲೋದ್ರಲ್ಲಿ ಯಾರು ಏನು ಹೇಳ್ಕೊಳ್ಳಿ, ನಾವು ಹಂಗೆ ಮಾಡ್ತೀವಿ ಅಷ್ಟು ಮಾಡ್ತೀವಿ ಇಷ್ಟು ಮಾಡಿ ಏನೂ ಆಗಲ್ಲ. అందరూ ఇచ్చేది ఒకటే, ఎవరేం తక్కువ ఇచ్చేయాలి వాళ్ళకన్నా పైసే ఉంటారు. చెప్పుకోవచ్చు మాటలు 76 ఏం నడిచేలే అంతా చూసేయడము. ఎవరేం తక్కువ లేదో ఉన్ని జనాల ఆశీర్వాదం ఉంటుంది. జనాల ఆశీర్వాదం ఎవరుకుంటే, ముఖ్యంగా విశ్వాసం ఎవరుకుంటే బహుశా వాళ్ళే ముందుకు వచ్చేది కూడా జనాల ఆశీర్వాదం ఉన్నే ఉంటుంది. ఈ తాలూకులో జేడీఎస్ పక్షము అధికారం రావాలంటే ముఖ్యంగా ఏం మన రైతు వర్గం ఉండారో ప్రతి ఒక్క రైతు వర్గంలో పేద సాధవాళ్ళంతా ఈ పార్టీని గౌరవిస్తారో ఆశీర్వాదం ఉంటుంది చెప్పి ఈ సందర్భంలో చెప్తా. ఏమి ఈ 10 దినమో ఇవాగ కార్యక్రమం నడపాలంటే మన జగదీష్ ముఖ్య కార్యకర్తను చెప్పి ఏమి 4 మాటలు మాట్లాడే అవకాశం మీకు అందరికీ నా 4 మాటలు ముగిస్తున్నాను. జై హింద్, జై కర్ణాటక.